ನಮಸ್ಕಾರ ವೀಕ್ಷಕರೇ, ಮಧುಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಎಪಿಸೋಡಿನಲ್ಲಿ ನಾವು ಭಗವದ್ಗೀತೆಯ ಮೊದಲನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಅಂದರೆ ಧೃತರಾಷ್ಟ್ರನು ಹೇಳುತ್ತಾನೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸಮಾವೇಶಗೊಂಡಿರುವ ನನ್ನ ಮಕ್ಕಳು ಹಾಗೂ ಪಾಂಡವರು ಏನು ಮಾಡಿದರು ಸಂಜಯ. ಸಾಮಾನ್ಯ ಅರ್ಥದ ದೃಷ್ಟಿಕೋನದಿಂದ ನೋಡುವುದಾದರೆ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಕೇಳುತ್ತಾನೆ. ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಧೃತರಾಷ್ಟ್ರನು ನೋಡಲು ಸಾಧ್ಯವಾಗದೇ ಇರುವುದರಿಂದ ಯುದ್ಧದ ಘಟನೆಗಳನ್ನು ವಿವರಿಸುವಂತೆ ಸಂಜಯನನ್ನು ಕೇಳುತ್ತಾನೆ. ಧರ್ಮಕ್ಷೇತ್ರ ಎಂಬ ಪದವು ಯುದ್ಧವನ್ನು ಕೇವಲ ಶಾರೀರಿಕ ಯುದ್ಧವಷ್ಟೇ ಅಲ್ಲ, ಇದು ನೈತಿಕ ಮತ್ತು ಧಾರ್ಮಿಕ ಹೋರಾಟವನ್ನು ಸೂಚಿಸುತ್ತದೆ. ಕುರುಕ್ಷೇತ್ರವು ಮಾನವನ ಮನಸ್ಸಿನ ಆಂತರಿಕ ಯುದ್ಧದ ರೂಪಕವಾಗಿದೆ. ಅಲ್ಲಿ ಸತ್ಕಾರ್ಯ ಅಂದರೆ ಪಾಂಡವರು ಮತ್ತು ದುಷ್ಕಾರ್ಯ ಅಂದರೆ ಕೌರವರು ಇವರಿಬ್ಬರ ನಡುವೆ ನಿರಂತರ ಹೋರಾಟ ನಡೆಯುತ್ತದೆ ಎಂದು ಸೂಚಕವಾಗಿದೆ. ಧೃತರಾಷ್ಟ್ರನು ಅಂಧನಾಗಿರುವುದು ಮನಸ್ಸಿನ ಅಜ್ಞಾನ ಮತ್ತು ಆಸೆ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ತನ್ನ ಮಕ್ಕಳ ಮೇಲೆ ಅವನ ಅತೀವವಾದ ಪ್ರೀತಿ ಮತ್ತು ಅಜ್ಞಾನ ಅವರ ದುಷ್ಕೃತ್ಯಗಳನ್ನು ತಿಳಿದಿದ್ದರೂ ಅವನ ಅಂತರಂಗದ ಸಂಕಟವನ್ನು ಈ ಪ್ರಶ್ನೆ ತೋರಿಸುತ್ತದೆ. ಈ ಶ್ಲೋಕವು ಭಗವದ್ಗೀತೆಯ ಪ್ರಾರಂಭವನ್ನು ಸೂಚಿಸುತ್ತದೆ. ಇದು ಶ್ರೀಕೃಷ್ಣ ಮತ್ತು ಅರ್ಜುನ ನಡುವಿನ ಸಂಭಾಷಣೆ ಕೂಡ ಆಗಿದೆ. ಇದು ಜೀವನದಲ್ಲಿ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಯುದ್ಧ ಭೂಮಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎದುರಿಸುವ ಸವಾಲುಗಳು ಮತ್ತು ಗೊಂದಲಗಳ ಸಂಕೇತವಾಗಿದೆ. ಇಂದಿನ ಕಾಲದಲ್ಲಿ ಈ ಶ್ಲೋಕವನ್ನು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಾವು ಎದುರಿಸುವ ಗೊಂದಲಗಳ ಪ್ರತಿಬಿಂಬವಾಗಿ ಕೂಡ ನೋಡಬಹುದು. ಇದು ಈ ಗೊಂದಲಗಳ ಧಾರ್ಮಿಕತೆಯ ಮತ್ತು ಸ್ಪಷ್ಟತೆಯ ಮನೋಭಾವದಿಂದ ಎದುರಿಸಲು ನಮಗೆ ಸ್ಮರಿಸುತ್ತದೆ ಮತ್ತು ಉನ್ನತ ಮೂಲಗಳಿಂದ ಮಾರ್ಗದರ್ಶನವನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಧನ್ಯವಾದಗಳು.